ನಮಸ್ತೆ. ಮನುಷ್ಯನ ಮುಖ್ಯ ಗುರಿ ಅಂದರೆ ಏನು? ಮಾನವನ ಪರಮ ಗುರಿ ಮುಕ್ತಿ ಅಂತ ಹೇಳ್ತಾರೆ. ಮುಕ್ತಿಗೆ ಭಕ್ತಿನೇ ಶಕ್ತಿ. ಅದಕ್ಕೆ ಈ ಮುಕ್ತಿಯನ್ನು ಪಡಿಬೇಕಾದ್ರೆ ಭಕ್ತಿ ಎಂಬ ಶಕ್ತಿ ಬೇಕು. ಆ ಭಕ್ತಿ ಎಂಬ ಶಕ್ತಿ ಬೇಕು. ಅದು ಬರಬೇಕು ಅಂತಂದರೆ ನಾವು ಕರ್ಮಯೋಗಿಗಳಾಗಬೇಕು. ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಯೋಗಗಳನ್ನು ಹೇಳಿದ್ದಾರೆ. ಯೋಗದ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿದ್ದಾರೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ, ಇನ್ನು ಹಠಯೋಗ, ಏನೇನು ಮತ್ತು ನಾದಯೋಗ ಅಂತ ಬಹಳಷ್ಟು ಬರ್ತಿರ್ತಾವೆ. ಈ ಎಲ್ಲ ಯೋಗಗಳಲ್ಲಿ ನೀವು ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ. ಉದಾಹರಣೆಗಾಗಿ ನೀವು ಭಕ್ತಿ ಯೋಗನ ಮಾಡ್ಕೊಂಡ್ರಿ ಅಂತಂದರೆ ನೀವು ನೋಡ್ಬೋದು, ಭಕ್ತಿ ಯೋಗದಲ್ಲಿ ನೋಡ್ಬೋದು ನಾವು ಎಷ್ಟು ಅದ್ಭುತವಾಗಿದೆ ಅಂತಂದರೆ ಭಕ್ತಿ ಅನ್ನೋದು. ನೀವು ಈ ಮೀರಾಬಾಯಿ ಕತೆ ಕೇಳಿರ್ಬೋದು. ನೀವು ಯಾವುದೋ ಒಂದು ಅದ್ಭುತವಾದಂಥ ರಾಜಮನೆತನದಲ್ಲಿ ಜೀವನ ಮಾಡಬೇಕಾಗಿತ್ತು ಅವಳು. ಆದರೆ ಭಕ್ತಿ ಎಂಬ ಒಂದು ಅದ್ಭುತವಾದಂತಹ ಒಂದು ಮಾರ್ಗಕ್ಕೆ ಬಂದು ಆ ರಾಜ್ಯವನ್ನೇ ತೊರೆದು ಈ ಶ್ರೀಕೃಷ್ಣನ ಭಕ್ತಿ ಮಾರ್ಗದಲ್ಲಿ ಬಂದಳು. ಇನ್ನು ನೀವು ಬಹಳಷ್ಟು ಅನೇಕ ಇಂಥ ಕಥೆಗಳನ್ನು ನಾವು ಕೇಳ್ತಾ ಹೋಗ್ತೀವಿ. ಇನ್ನು ನಾವು ಏನಾದರೂ ಇಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಇದೆ. ಆದರೆ ಇದನ್ನು ಅರ್ಧಂಬರ್ಧ ಹೇಳಿಬಿಟ್ಟು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ, ಈಜಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅನ್ನೋ ಗೇಲಿ ಮಾಡೋರು ಏನು ಭಾಳ ಕಡಿಮೆ ಇಲ್ಲ, ಭಾಳ ಜನನೇ ಇದ್ದಾರೆ. ಅಲ್ಲಿ ಪೂರ್ತಿಯಾಗಿ ಹೇಳಿಲ್ಲ, ಜ್ಞಾನಗಂಗಾ ಅಂತ ಹೇಳಿದ್ರು. ಜ್ಞಾನಯೋಗ ಅಂದರೆ ಜ್ಞಾನಗಂಗದಲ್ಲಿ ಮಿಂದು ನಾವೇನಾದರೂ ಅಧ್ಯಾತ್ಮ ಜೀವನವನ್ನು ನಾವು ಹೋಗಬೇಕು ಅಂತಂದರೆ ಜ್ಞಾನ ಮೊದಲು ಮುಖ್ಯವಾಗಿ ನಮಗೆ ಜ್ಞಾನ ಬೇಕು. ಜ್ಞಾನ ಮಾರ್ಗ ಹಿಡಿದೀವಿ ಅಂತಂದರೆ ಜ್ಞಾನ ಗಂಗದಲ್ಲಿ ಮುಳುಗಿದ್ರೆ ಮುಕ್ತಿ ಸಿಗುತ್ತೆ, ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರಲ್ಲ. ನಮ್ಮ ಹತ್ರ ಜ್ಞಾನ ಬಂತು ಅಂದರೆ ನಾವು ಕೆಟ್ಟ ಕಲ್ಮಶಗಳೆಲ್ಲ ಏನಿರ್ತಾವಲ್ಲ ಇಲ್ಲ ನಾವು ತೊಡೆದು ಹಾಕ್ಬಿಡ್ತೀವಿ. ಅದಕ್ಕೆ ಇದನ್ನು ಜ್ಞಾನಗಂಗಾ ಅಂತ ಹೇಳ್ತಾರೆ. ಅದಕ್ಕೆ ರಾಜಯೋಗ ಅಂತಂದರೆ ಮೂಲತಃ ನಮಗೆ ಏನೇನು ಬೇಕು, ನಮ್ಮ ಮುಕ್ತಿ ಮಾರ್ಗಕ್ಕೆ ಯಾವ್ಯಾವ ಮಾರ್ಗಗಳು ಬೇಕು, ಏನೇನು ಯೋಜನೆಗಳು ಮಾಡ್ಕೋಬೇಕು, ನಾವು ಧ್ಯಾನ ಮಾಡಬೇಕು, ಯಮ ನಿಯಮಗಳನ್ನ ಪರಿಪಾಲನೆ ಮಾಡಬೇಕು. ಇವೆಲ್ಲವನ್ನು ಪರಿಪಾಲನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಏನಾಗುತ್ತೆ, ರಾಜಯೋಗಕ್ಕೆ ನಾವು ಹೋಗ್ತೀವಿ ಅಂತ. ರಾಜಯೋಗ ಅಂತಂದ್ರೆ ಏನು ಅಂದರೆ ಮುಕ್ತಿ ಮಾರ್ಗಕ್ಕೆ ಹೋಗುವಂಥ ಮಾರ್ಗ ಅಂತ ಕರಿತೀವಿ. ಮಾರ್ಗ ಅವಯವಗಳು ಏನೇನು ಬೇಕು ಅದನ್ನೆಲ್ಲ ಸ್ವೀಕಾರ ಮಾಡಬೇಕು. ಏನೇನು ಯಮ ಬಂತು, ನಿಯಮ ಬಂತು, ಆಸನ ಮಾಡಿಬಿಟ್ಟು ದೇಹ ಬಲಿಷ್ಠ ಮಾಡ್ಕೋಬೇಕು. ಆನಂತರ ದೇಹವನ್ನು ಸಂಪೂರ್ಣವಾಗಿ ಲೈಟ್ ಅಂದರೆ ಬಹಳಷ್ಟು ಹಲ್ಕಿ ಮಾಡ್ಕೋಬೇಕಿತ್ತು ಅಂತಂದರೆ, ಭಾಳ ಲೈಟ್ ವೇಟ್ ಮಾಡ್ಕೋಬೇಕಿತ್ತು ಅಂದರೆ ನಾವು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿದ್ದು, ಯಮ ಮಾಡಿದ್ದು, ನಿಯಮ ಮಾಡಿದ್ದು ಎಲ್ಲವನ್ನು ನಾವು ಏನಾದರೂ ರಕ್ಷಣೆ ಮಾಡ್ಕೋಬೇಕಿತ್ತು ಅಂದರೆ ಪ್ರತ್ಯಾಹಾರ ಮಾಡಬೇಕು. ಪ್ರತ್ಯಾಹಾರ ಅಂತಂದರೆ ಇಂದ್ರಿಯಗಳ ನಿಗ್ರಹ ಆಗುತ್ತೆ. ಪ್ರತ್ಯಾಹಾರ ಮಾಡ್ಕೊಂಡೇವೆ ಅಂದರೆ ಆಮೇಲೆ ಧಾರಣ ಮಾಡಬೇಕು. ಅಂದರೆ ಏಕಾಗ್ರತೆ ದೃಷ್ಟಿಯಿಂದ ಮಾಡಿದಾಗ ಈ ಪ್ರಪಂಚದ ಎಲ್ಲ ಕೊಂಡೆ ಸಂಕಲೆಗಳು ಎಲ್ಲ ಏನಾಗ್ತಾವೆ, ಕಳಚಿ ಹೋಗ್ತಾವೆ. ಅವೆಲ್ಲ ಕಳಚಿ ಹೋದು ಅಂತಂದರೆ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಅಹಂ ಭಾವನೆ ಅನ್ನೋದು, ಇಗೋ ಅನ್ನೋದು ಸರ್ವನಾಶ ಆಗುತ್ತೆ. ಸರ್ವನಾಶ ಆದಾಗ ಏನಾಗುತ್ತೆ ಅಂದರೆ ನೀವು ಧಾರಣ ಮಾಡ್ತೀರಾ. ಧಾರಣ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಏಕಾಗ್ರತೆ ಆಗುತ್ತೆ. ಆವಾಗ ಧಾರಣನೇ ಎರಡನೇ ಹಂತನೇ ಧ್ಯಾನ. ಧ್ಯಾನ ಆದ ಬಳಿಕ ನೀವು ಶಾಶ್ವತ ಸುಖನೇ ಸಮಾಧಿ. ಈ ಪ್ರಪಂಚದ ಬ್ರಹ್ಮಾಂಡದ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಪ್ರಕೃತಿಯಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಅರಿಷಡ್ವರ್ಗಗಳು, ನಂದು ಮನೆ ಮಠ ಎಲ್ಲದ್ರದ್ದು ಏನಾಗುತ್ತೆ ಸಂಕೊಳ್ಳಿ. ಈ ಸಮಾಧಿ ಅಂದರೆ ಏನು ಅಂತಂದರೆ ಕೆದರಿಬಿಟ್ಟು ಒಳಗೆ ಕುಂಡ್ರದಲ್ಲ. ಈ ಎಲ್ಲ ನಾನು, ನನ್ನದು, ನನ್ನ ಆಸ್ತಿ ಪಾಸ್ತಿ ಎಲ್ಲದರ ಸಂಕೊಲೆಗಳು, ನನ್ನ ಮಗ, ನನ್ನ ಆಸ್ತಿ, ನಮ್ಮಪ್ಪ ನಮ್ಮಮ್ಮ, ಈ ಎಲ್ಲನೂ ಸಂಪೂರ್ಣವಾಗಿ ಈ ಏನೇನು ಮೋಹ ಇರುತ್ತಲ್ಲ, ಕಾಮ ಇರುತ್ತಲ್ಲ, ಎಲ್ಲ ಸಂಕೊಲೆಗಳು ಕಳಚಿ ಬೀಳೋದೆ ಸಮಾಧಿ. ಅದಕ್ಕೆ ಈ 5ರಲ್ಲಿ ನೀವು ಯಾವುದಾದರೂ ಒಂದು ಮಾರ್ಗವನ್ನು ನೀವು ಅಳವಡಿಸಿಕೊಂಡಿದ್ದೆ ಆದಲ್ಲಿ ನೀವು ಸಂಪೂರ್ಣವಾಗಿ ಈ ಪರಮೇಶ್ವರ ಮಹಾದೇವನ ಸನ್ನಿಧಿಯಲ್ಲಿ ಬಹಳ ಅವನ ಹತ್ತಿರ ಇರ್ತೀರ. ಇಲ್ಲ ಅಂದರೆ ಈ ನರಕವೆಂಬ ಪ್ರಪಂಚದಲ್ಲಿ ನಿಮ್ಮ ಜೀವನ ಕಳಿಬೇಕಾಗುತ್ತೆ. ಅದಕ್ಕೆ ಯೋಗ ಮಾರ್ಗಕ್ಕೆ ಬಂದು ಶಾಶ್ವತ ಸುಖದತ್ತ ನಿಮ್ಮ ಪ್ರಯಾಣ ಸಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.